स्वागत है आपका खबरदार न्यूज़ 24/7 में। मैं आपके साथ सोहेल। जय जवान जय किसान संगठन की ओर से विद्युत विभाग को खासगीकरण करने को लेकर विरोध प्रदर्शन। आज बीजापुर शहर के डीसी कचेरी में जय जवान जय किसान संगठन की ओर से विद्युत कंपनी को खासगीकरण करने को लेकर किसान को बहुत से तकलीफों का सामना करना पड़ेगा। इस बिल को वापस लेने को लेकर आज जिलाधिकारी की ओर से सीएम को मनवी किया गया। ಅದಕ್ಕೆ ನಾವು ಇಲ್ಲಿ ತನ ಜಿಲ್ಲಾಧಿಕಾರಿ ಮುಖಾಂತರ ನಾವು ಇಲ್ಲಿ ಬಂದಿದ್ದು ಇನ್ನೂ ಒಂದು ಯಾಕಂದ್ರೆ ಏನಾಗೈತಿ ನಾಳೆಗೆ ಇವತ್ತು ಕೆ ಬಿ ಮಾರಾಟ ಮಾಡ್ತಾ ಇದ್ದಾರೆ, ನಾಳೆಗೆ ನಿಮ್ಮ ಡಿ ಸಿ ಆಫೀಸ್ ಸುಧಾ ಪ್ರೈವೇಟ್ ಮಾಡೋದು ಮತ್ತು ವಿಧಾನಸೌಧ ಬಿ ಪ್ರೈವೇಟ್ ಮಾಡಿದ್ರೆ ಉಳಿತೇನೆ, ಸರ್ಕಾರ ಹತ್ರ ಉಳಿತೇನ, ನಮ್ಗೆ ನ್ಯಾಯ ಕೇಳಕ್ಕೆ ಉಳಿತೇನೆ. ಈ ಸಂವಿಧಾನ ಒಳಗೆ ಏನೈತೆ ಅಂದ್ರೆ ಅದು ಏನು ನೋಡ್ತಾನೆ ಇಲ್ಲ. ಸಂವಿಧಾನ ಬಿಟ್ಟು ಸರ್ಕಾರಗಳು ಇದು ಮಾಡಿದ್ರೆ ನಾವು ಇದು ರಾಜ್ಯಪಾಲ ಒಂದು ಮನವಿ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಮನವಿ ನಾವು ಏನೇನು ಮನವಿ ಕೊಡ್ತೀವಿ ನೋಡಿ ಸರ್, ದಯವಿಟ್ಟು ಸ್ವಲ್ಪ ಜಲ್ದಿ ಕಳಿಸ್ಬಿಟ್ಟು ಅವ್ರಿಗೆ ಜಲ್ದಿ ಇದು ಮಾಡಬೇಕು. 5ನೇ ತಾರೀಕು ನಮ್ಮ ಮೇನ್ ರೋಡ್ ಬಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದೊಡ್ಡ ಇದ್ರಾಗ ಏನು. ನಮಸ್ಕಾರ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಏನಾಗೈತೆ ಅಂದ್ರೆ ನಾವು ಎಲ್ಲರೂ ನಾವು ರೈತರ ಎಲ್ಲರೂ ಟ್ಯಾಕ್ಸ್ ಕಟ್ಟ ಅನೇಕ ಜಾಗಿ ನಮ್ಮ ರೈತರೇ ಟ್ಯಾಕ್ಸ್ ಕಟ್ಟಿಸಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿ ಒಳಗೆ ರೈತರ ಮಕ್ಕಳಿಗೆ ನೌಕರಿ ಆಗಲಿ, ಕೂಲಿ ಕಾರ್ಮಿಕರಿಗೆ ನೌಕರಿ ಆಗಲಿ ಅಂತ ಕೇಸಿ ನಾವು ಪ್ರತಿಯೊಂದು ಆಫೀಸ್ ಇವತ್ತು ಕೆಬಿದ ಏನೂ ಇಲ್ಲ ಅಂದ್ರೆ ಎಲ್ಲಾ ಕಡೆ ಇವತ್ತು ಆಫೀಸ್ಗಳು ಇವತ್ತು ಒಂದು ಹಲವಾರು ವರ್ಷದಿಂದ ಆಫೀಸ್ಗಳು ಇದು ಐತಿ. ಇವತ್ತು ಏನಾಗೈತೆ ಅಂದ್ರೆ ಕೆಬಿ ಪ್ರೈವೇಟ್ ಟಾಟಾ ಕಂಪನಿದವ್ರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅನೇಕ ಜಾಗಿ ಅನೇಕ ಜಿಲ್ಲೆ ವೈಸ್ ಅನೇಕ ತಾಲೂಕು ವೈಸ್ ಹೋರಾಟಗಳು ನಡೆದ ಅಂದ್ರೆ ಬಿ ನಾ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಏನಂತೀವಿ, ನೀವು ಇದು ಕೆಬಿ ಪ್ರೈವೇಟ್ ಮಾಡೋದ್ರಿಂದ, ಕೆಬಿ ಮಾರಾಟ ಮಾಡೋದ್ರಿಂದ ಅದರದ ನಿಮ್ಗೆ ಏನು ಫಾಯ್ದಾ ಇಲ್ಲ. ಇವತ್ತು ಒಬ್ಬರಿಗೆ ನೀವು ಒಬ್ಬರ ಫಾಯ್ದಾ ಮಾಡ್ಕೊಳ್ಳೋದ್ ಸಂಬಂಧ ಎಲ್ಲ ರೈತರಿಗೆ ಕೊಲ್ಲಕ್ ಹೋಗ್ಬೇಡ್ರಿ. ನೀವು ಕೆಬಿ ಟಾಟಾ ಕಂಪನಿದವ್ರು ಎಲ್ಲಿರೇ ಸಹಿ ಹಾಕಿದ್ರೆ ನಿಮ್ಮ ಸರ್ಕಾರಗಾಗ್ಲಿ ಕೇಂದ್ರ ಸರ್ಕಾರಗಾಗ್ಲಿ ರಾಜ್ಯ ಸರ್ಕಾರ ಆಗಲಿ ದೊಡ್ಡ ನಷ್ಟ ಐತಿ. ಇವತ್ತು ಇದು ನೀವು ಈಗ ಇನ್ನೂ ಒಂದು ವಿಷಯ ಏನೈತಪ್ಪ ಅಂದ್ರೆ ಸ್ಮಾರ್ಟ್ ಮೀಟರ್ ಹಾಕ್ತಾ ಇದಾರೆ, ಚಿಪ್ ಹಾಕ್ತಾ ಇದಾರೆ. ನಿಮ್ಮ ಮೊಬೈಲ್ ಒಳಗೆ ಈಗ ಹೆಂಗ ಕರೆನ್ಸಿ ಹಾಕ್ತಿರಲ್ಲ, ಆ ಕರೆನ್ಸಿ ಹಾಕ್ಬೇಕು. ನೀವು ಕರೆನ್ಸಿ ಹಾಕ್ಲಿಕ್ಕಂದ್ರೆ ಅಲ್ಲಿ ಇದು ನಡೆಯಂಗಿಲ್ಲ. ಎಲ್ಲಿರೇ ನಾವು ಇವತ್ತು ನಾವು ನೀರು ಕುಡಿಸ್ತಾ ಇದ್ವಿ ತಿಳ್ಕೊರಿ, ನಾಳೆಗೆ ಅದು ಕರೆನ್ಸಿ ಖಾಲಿ ಆದ ತಕ್ಷಣ ನಾವು ಬಿತ್ತಿದ ಹೊಲಗಳು ಅಲ್ಲಿ ಬಂದಾಗ್ಬಿಡ್ತಾವ. ಅದ್ರ ಸಂಬಂಧ ಸ್ಮಾರ್ಟ್ ಮೀಟರ್ ಸಂಬಂಧ ಜಗದೀಶ್ ಸಿಂಗ್ ದಲ್ಲೇವಾಲ್ ಅವರು, ರಾಕೇಶ್ ಟಿಕೇತ್ ಅವರು 3-4 ವರ್ಷದಿಂದ ಹೋರಾಟ ಮಾಡ್ತಾ ಇದಾರೆ. ಇದು ಎಲ್ಲಿರೇ ನೀವು ಜಾರಿಗೆ ತಂದ್ರೆ ಅನೇಕ ಕರ್ನಾಟಕ ಇಡೀ ಇಂಡಿಯಾ ಒಳಗೆ ಹೋರಾಟ ದೊಡ್ಡ ಪ್ರಮಾಣ ಒಳಗೆ ಆಗುದೈತಿ. ಮತ್ತು 5ನೇ ತಾರೀಕು ನಮ್ದು ಏನಾಗೈತಿ ಅಂತ ತಿಕೋಟ ಒಳಗೆ ನಾವು ಮೇನ್ ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡೋದು. ತಿಕೋಟ ತಾಲೂಕಾ ಸರ್ಕಲ್ ಒಳಗೆ ನಾವು ಪ್ರತಿಯೊಂದು ತಾಲೂಕು ವೈಸ್ ಮಾಡ್ತಾ ಇದೀವಿ. ಇದು ಯಾಕಂದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗ್ಬೇಕಂತ ಹೋರಾಟ ಮಾಡ್ತೀವಿ. ನಮ್ದು ವೈಯಕ್ತಿಕ ವಿಚಾರ ಇಲ್ಲ. ನೀವು ಅಷ್ಟು ರೈತರಿಗೆ ಏನೈತಿ 5ನೇ ತಾರೀಕು ಯಾರು ಸುಧಾ ತಪಸ್ಬೇಡ್ರಿ. ಒಂದೊಂದು ಮೋಟ್ರಿಗೆ ನಿಮ್ಗೆ 70,000 ರೂಪಾಯಿ ಬಿಲ್ ಬರ್ತಾವ. ಒಬ್ಬ ದ್ರಾಕ್ಷಿ ತೋಟ ಹಾಕವ ಏನ್ ಮಾಡ್ಯಾನಪ್ಪ ಇವತ್ತಂದ್ರೆ 5 ಬೋರ್ 1,000 ಫುಟಿನ ಬೋರ್ಗಳು ಹೊಡೆದ್ಗೆಸಿ 5 ಬೋರ್ ಒಂದ್ ಎಕರೆ ಹೊಲದಾಗ 5 ಬೋರ್ದಿಂದ 6 ಬೋರ್ ಐತಿ. ನಮ್ಮ ಪರಿಸ್ಥಿತಿ, ನಮ್ಮ ಇಡೀ ಬಿಜಾಪುರ ಜಿಲ್ಲಾ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿ ನೀರಾವರಿ ಇಲಾಖೆ ನೀರಾವರಿ ಕಮ್ಮಿ ಐತಿ. ಅದರದಿಂದ ನಾವು 5 ಬೋರ್ 6 ಬೋರ್ ಹೊಡ್ಕೊಂಡು ಕೇಸಿ ಇವತ್ತು ನಾವು ಬೆಳೆಸಿದ ಬೆಳೆನೇ ನಮ್ಗೆ ನಾಳೆಗೆ ಇದು ಮಾರಿದ್ರೆ ಬಿ ನಮ್ಗೆ ಕೆಬಿದ್ ಬಿಲ್ ಕಟ್ಟಕ್ ಆಗಂಗಿಲ್ಲ. ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀನಿ, ಎಲ್ರೇ ನೀವು ಈ ರೀತಿ ಮಾಡಿದ್ರೆ ಉಗ್ರಾಗಿ ಇಲ್ಲ ನಿಮ್ಮ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡಿ ಬಂದ್ ಮಾಡೋದು ಇದು ಬರ್ತಾ. ನೀವು ಈ ಬಾರಿ ನೀವು ಕೆಬಿ ಮಾರಾಟ ಮಾಡಿರಿ, ಹೋದ ಬಾರಿ ರೈಲ್ವೆ ಮಾರಾಟ ಮಾಡಿರಿ, ಅಜ್ಜಿಗೆ ಬಾರಿ ನೀವು ಬಸ್ ಮಾರಾಟ ಮಾಡಿರಿ. ಈಗ ಏನ್ ಮಾಡ್ತೀರಿ? ನೆಕ್ಸ್ಟ್ ಬಂದ್ರ ತಹಸೀಲ್ದಾರ್ ಆಫೀಸ್ ಮಾರಾಟ ಮಾಡ್ತೀರಿ, ನೆಕ್ಸ್ಟ್ ಬಂದ್ರ ಡಿ ಸಿ ಆಫೀಸ್ ಮಾರಾಟ ಮಾಡ್ತೀರಿ, ವಿಧಾನಸೌಧ ಮಾರಾಟ ಮಾಡ್ತೀರಿ. ನಿಮ್ಗೆ ರಾಜಕೀಯ ಆಗ್ಬೇಕು. ನೀವು ಎಲ್ಲಾನೇ ಮಾರಾಟ ಮಾಡುದಿದ್ರೆ ರಾಜಕೀಯ ಆಗ್ಬೇಕ. ನೀವು ಏನ್ ಮಾಡ್ರಿ, ನೀವು ರಾಜಕೀಯ ಮಾಡ್ಬೇಡ್ರಿ, ಇಲೆಕ್ಷನ್ ಮಾಡ್ಬೇಡ್ರಿ. ಪ್ರೈವೇಟ್ ಕಂಪನಿದವ್ರಿಗೆ ನೀವು ಸುಧಾ ಮಾರಾಟ ಹಾಕೇಸಿ ನಾವು ಪ್ರೈವೇಟ್ ಕಂಪನಿದವ ಬರ್ತಾನ, ಅವ ಮಾಲಕ್ ಆಗ್ತಾನ, ಕುಂಡಿರ್ತಾನ. ಬ್ರಿಟಿಷ್ ಗೌರ್ಮೆಂಟ್ ಒಂದು ಕಾನೂನು ತಂದಿದಿಂದ. ಬ್ರಿಟಿಷ್ ಗೌರ್ಮೆಂಟ್ ಏನೈತಿ ಅಂದ್ರೆ ಒಂದು ಕಂಪನಿ ತಗೊಂಡು ಇಲ್ಲಿ ಬಂದಿದ್ದವ. ನಾನು ಇಲ್ಲಿ ನಿಮ್ಗೆ ಇದು ಈಸ್ಟ್ ಇಂಡಿಯಾ ಕಂಪನಿ ಅದಕ್ಕೆ ತಗೊಂಡು ಬಂದಿದ್ದವ. ಅವ ಇಲ್ಲಿ ಮಾಲಕ್ಕಾಗಿ ಲೂಟಿ ಹೊಡ್ಕೊಂಡು ಹೋದ. ಈಗ ಹಂಗ ನೀವು ಬಿಸಿನೆಸ್ ಮ್ಯಾನ್ ಇದ್ರೆ ನೀವು ಕೆಬಿ ಮಾರಾಟ ಮಾಡೋದಾಗ್ಲಿ, ನೀವು ರೈಲ್ವೆ ಮಾರಾಟ ಮಾಡೋದಾಗ್ಲಿ, ವಿಮಾನ ಮಾರಾಟ ಮಾಡೋದಾಗ್ಲಿ, ವಿಧಾನಸೌಧನೇ ಮಾರ್ಲಾಕ್ ಕೂತೀರಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ, ನೀವು ದಯವಿಟ್ಟು ರೈತರ ಪರವಾಗಿದ್ರೆ ಇದ್ರ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 7 ವರ್ಷ ಒಳಗೆ ಒಂದು ದಿವಸ ಇದು ವಿಚಾರ ಆಗಿಲ್ಲ. ಈಗ ತಕ್ಷಣ ಹೆಂಗ್ ವಿಚಾರ ಆಗ್ತಾ ಇದಾವ? ಇದು ಕೆಬಿ ಮಾರಾಟ ಮಾಡೋದು, ರೈತರ ಮೇಲೆ ಇದು ಮಾಡೋದು ಏನ? ನಿಮ್ಗೆ ಗೃಹಲಕ್ಷ್ಮಿ ಬಂದೈತಿ, ರೈತರಿಗೆ ಕೇಂದ್ರ ಸರ್ಕಾರದಿಂದ ಸುಧಾ 10,000 ರೂಪಾಯಿ ಬರ್ತಾ ಇಲ್ಲ. ದ್ರಾಕ್ಷಿ ಇನ್ಶೂರೆನ್ಸ್ ಬೆಳೆ ಬರ್ತಾ ಇಲ್ಲ. ಇವತ್ತ ಮಳಿ ಇಲ್ಲ, ರೈತರಿಗೆ ಎಷ್ಟು ಕಷ್ಟ ಐತಿ. ನೀವು ಏನ್ ಮಣ್ಣು ತಿಂತೀರಿ ನಾಳೆಗೆ? ಎಲ್ಲಿರೇ ನೀವು ಕೆಬಿ ಮಾರಾಟ ಮಾಡೋದು ಸೈ ಬಿ ಹಾಕುದಾದ್ರೆ ಮತ್ತೆ ಇದ್ರ ಪರಿಣಾಮ ದೊಡ್ಡ ಮಟ್ಟದೊಳಗೆ ನೀವು ನಿಸ್ತಾರದಾಗ್ತಾ. ನಾ ದಯವಿಟ್ಟು ನಮ್ಮ ಸಂಘಟನೆ ವತಿಯಿಂದ ಪ್ರತಿಯೊಂದು ಜಿಲ್ಲೆ ಒಳಗೆ ಹೋರಾಟ ಆಗ್ತಾ ಇದಾವೆ. ಇದು
ನಾವು ಬಿ ಬಿಜಾಪುರ ಜಿಲ್ಲೆ ಒಳಗೆ ನಾವು ಇಲ್ಲಿ ಡಿಪಾರ್ಟ್ಮೆಂಟ್ದವರು ನೀವು ಮೊಹರಂ ಆಗುತ್ತಾನ ಮಾಡಬೇಡ್ರಿ ಅಣ್ಣ ನಾವು ಬಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಇದು ಮಾಡಿ ನಾವು ಇವತ್ತು ಬರೀ ಮನವಿ ಕೊಡ್ತೀವಿ. ನೆಕ್ಸ್ಟ್ ಏನೈತಿ 5ನೇ ತಾರೀಕು ಒಳಗಡೆ ನಾವು ದೊಡ್ಡ ಎಲ್ಲ ಹೋರಾಟ ಹಾಕ್ಕೋತಾ ಇದ್ದೀವಿ. ನೀವು ಎಲ್ಲರೂ ಮೀಡಿಯಾ ಮಾಧ್ಯಮ ಮುಖಾಂತರದವ್ರು ಎಲ್ಲರೂ ಬರಬೇಕು, ಎಲ್ಲರೂ ಸಹಕಾರ ಕೊಡಬೇಕು. ಎಲ್ಲರೂ ರೈತರ KB ಒಳಗೆ ಯಾರ್ಯಾರು ಕೆಲಸ ಮಾಡ್ತಾ ಇದಾರೆ ಅವ್ರು ಸುಧಾ ಬರಬೇಕು. ಯಾಕಂದ್ರೆ ಅದು ನಿಮ್ದು ಸುಧಾ ರೈತರಿಗಿಂತ ಬಿ ನಿಮ್ಗೂ ಸುಧಾ ಜಾಸ್ತಿ ನಷ್ಟ ಐತಿ. ಮತ್ತು ಯಾರ್ಯಾರು ನೀವು ಕರೆಂಟ್ ತಗೊಂಡು ಇವತ್ತು ಇದು ಮಾಡ್ತಾ ಇದ್ರಲ್ಲ, ಇವತ್ತು ಸರ್ಕಾರದ ಐತಿ ನಾಳೆ ಕಟ್ತೀರಿ ಅಂತೀರಿ ನೀವು. ನಾಳೆಗೆ ಅವ ಮಾಲಕ್ ಇರ್ತಾನ ಪ್ರೈವೇಟ್ದವ, ನಾಳೆ ಕಟ್ತೀನಿ ಅಂದ್ರೆ ನೀವು ವೈರ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾವ. ನಾಳೆಗೆ ನಿಮ್ಮ ಮನಿ ಮಾರ್ಕೇಸಿ ದುಡ್ಡು ತುಂಬಿಸ್ಕೊತಾನವ, ನಿಮ್ಮ ಮನಿ ಕಿಲಿ ಹಾಕ್ತಾನವ. ಅದರದಿಂದ ನೀವು ಸುಧಾ ಯಾರು ಸ್ಮಾರ್ಟ್ ಮೀಟರ್ ಹಾಕ್ಲಾಕ್ ಬರ್ತೀನಿ ಅಂದ್ರೆ ನೀವು ಸುಧಾ ರೈತರು ಇಲ್ಲ ಅಂದ್ರೆ ಬಿ ನೀವು ಈ ರೈತರ ಸಂಘಟನೆ ನಾಳೆ KB ಪ್ರೈವೇಟ್ ಮಾರೋದ್ ಸಂಬಂಧ ನೀವು ಎಲ್ಲರೂ 5ನೇ ತಾರೀಕು ಎಲ್ಲರೂ ಬರ್ಬೇಕಂತ ಎಲ್ಲರಿಗೂ ನಮಸ್ಕಾರ. ಮಾರಾಟ ಆದ್ರೂ ಜನರು ಎಚ್ಚರಿಕೆ ಯಾಕಾಗಲ್ಲ? ಜನರು ಎಚ್ಚರಿಕೆ ಅಂದ್ರೆ ಜನಗಳಿಗೆ ಎಚ್ಚರಿಕೆ ಮಾಡ್ಬೇಕು, ನೀವು ಮಾಧ್ಯಮ ಮುಖಾಂತರ ಮಾಡಬೇಕು. ಯಾಕಂದ್ರೆ ನಿಮ್ಮ ಶಕ್ತಿ ದೊಡ್ಡ ಐತಿ ಅದ್ರಾಗ. ಯಾಕಂದ್ರೆ ಈ ಜನಗಳಿಗೆ ಏನು ಸರ್ಕಾರ ಮಟ್ಟದೊಳಗೆ ಏನು ನಡೀತಾ ಇದಾವ ಮೀಟಿಂಗ್ಗಳು ಇವ್ರಿಗೆ ಗೊತ್ತಿರಂಗಿಲ್ಲ. ಎಲ್ಲರಿಗಿಂತ ಮೊದಲೇ ಗೊತ್ತಾಗೋದು ರೈತ ಸಂಘಟನೆದವ್ರಿಗೆ ನಿಮ್ಗೆ. ಯಾಕಂದ್ರೆ ರೈತ ಸಂಘಟನೆದವ್ರಿಗೆ ಅವ್ರು ಹೆಂಗ್ ಪೊಲೀಸ್ದವ್ರು ಇಂಟ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಾರಲ್ಲ, ಹಂಗ ನಮ್ಮ ರೈತ ಸಂಘಟನೆ ಒಳಗೆ ಒಂದು ಇಂಟ್ ಡಿಪಾರ್ಟ್ಮೆಂಟ್ ಐತಿ. ಅಲ್ಲಿ ಏನ್ ನಡೀತಾ ಇರ್ತಾವ ನಮ್ಗೆ ಸೂಕ್ಷ್ಮ ಬಂದ್ಬಿಡ್ತಾವ. ಇವತ್ತು ಸರ್ಕಾರ ಇದು ಸಹಿ ಹಾಕ್ತಾ ಇದ್ದಾನ. ಸರ್ಕಾರ ಇವತ್ತು ಮಾರಾಟ ಮಾಡ್ತಾ ಇದ್ದಾನೆ, ವಿಧಾನಸೌಧ ಮಾರಾಟ ಮಾಡ್ತಾನೆ, DC ಆಫೀಸ್ ಮಾರಾಟ ಮಾಡ್ತಾನೆ, KB ಮಾರಾಟ ಮಾಡ್ತಾನೆ. ಗೊತ್ತಾಗ್ತಾನೆ ಸರ್ಕಾರ ರೈತ ಪರವಾಗಿ ಅದ. ಸರ್ಕಾರ ಈ ರೈತರ ಪರವಾಗಿ ಕಳಕಳಿ ಇದ್ರೆ ಇದು KB ಸಹಿ ಹಾಕ್ಬಾರ್ದು ಮೊನ್ನೆದು. ಮತ್ತೆ ರೈತರ ನಾವು ಈ ಬೆಳೆ ಇನ್ಶೂರೆನ್ಸ್ ಇದು ದ್ರಾಕ್ಷಿ ಬೆಳೆ ಇನ್ಶೂರೆನ್ಸ್ ಇದೇನೈತ್ಲ ವಾದ ಬಾರಿ ಸುಧಾ ಹೋರಾಟ ಮಾಡಿ ಅನೇಕ ನಾವು ಏನು ರೈತರ ಬಗ್ಗೆ ಆಗಲಿ ಕೂಲಿ ಕಾರ್ಮಿಕರ ಬಗ್ಗೆ ಆಗಲಿ ಏನೇ ಕೇಳಿ ಇವತ್ತು ಹೋರಾಟ ಮಾಡೇ ತಗೊಳ್ಳೋದು ಬಾಳಿ ಬಂದಾವ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ. ಮತ್ತೆ ಇದು ಸರ್ಕಾರ ಬೇಕ್ಯಾಕೆ? ಸಂಘ ಸಂಸ್ಥೆದವ್ರೇ ನಿಮ್ಗೆ ಹೋರಾಟ ಮಾಡಿದ್ರೆ ಇವತ್ತು ನೀವು ನ್ಯಾಯ ಕೊಡಿಸೋದಿದ್ರೆ ನೀವು ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ದೊಡ್ಡ ಆಫೀಸ್ ಕಚೇರಿಗಳು ಇವ್ರ ಮೇಲೆಲ್ಲ ಒತ್ತಡ ಇರ್ತಾವ. ಅವು ಯಾವ ಒತ್ತಡಕ್ಕೆ ಮಣದ್ ಕೇಸಿ ಈ ನಮ್ಮ ಬಿಜಾಪುರ ಜಿಲ್ಲಾಧಿಕಾರಿ ಮೇಲೆ ನಮ್ಗೆ ತುಂಬಾ ಒಳ್ಳೆ ಅಧಿಕಾರಿ ಐತೆ ತಿಳ್ಕೊತೀನಿ. ನೀವು ಇದು ಇವತ್ತಿನ ಮನವಿ ತಕ್ಷಣ ಕಳಿಸ್ಕೇಸಿ ನಮ್ದು ಇದ್ರ ರಿಪ್ಲೈ ತಕ್ಷಣ ನಮ್ಗೆ ಇದು ಬೇಕು. ಈಗ ಆನ್ಲೈನ್ ಮನವಿ ಕೊಟ್ಟಿದ್ದೀರಿ ಸರ್? ನಾವು ಈಗ CM ಹಿಡ್ಕೊಂಡು ಮನವಿ ಕೊಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಎಲ್ಲಾ ಕೊಡ್ತಾ ಇದ್ವಿ. ಅವ್ರು ಎಲ್ಲಾ ನಮ್ದು ಏನು KB ಡಿಪಾರ್ಟ್ಮೆಂಟ್ ಅವ್ರದ್ದೇನು ಪ್ರೈವೇಟ್ ಆಗ್ಲಾಕ್ ಒಟ್ಟೆ ಬಿಡಬಾರ್ದು ಅಂತ ಕೇಸಿ ನಾ ಎಲ್ಲ ಇದು ಜಿಲ್ಲಾಧಿಕಾರಿ ಮುಖಾಂತರ ಹೇಳ್ತೀನಿ. ಅಟ್ಟು ಮೀರಿದ್ರೆ ನೀವು ಅದ್ರ ಮೇಲೆ ನೆಗ್ಲೆಕ್ಟ್ ಮಾಡಿದ್ರೆ ನಾವು ಇದೇ ಜಿಲ್ಲಾ ಆಫೀಸ್ ಮುಂದೆ ನಾವು ಎಲ್ಲಾರು ರೈತರು ಏನೈತ್ಲ ದನ ಕರ ಸಣ್ಣ ಹುಡುಗರ ಇಲ್ಲೇ ನಿಮ್ಮ ಮನೆ ಇಲ್ಲೇ DC ಆಫೀಸ್ ಮುಂದೆ ಕೊಂಡ್ರೆ ನಿಮ್ಮ ಮನೆ ಮುಂದೆ ಬಂದು ಕೊಟ್ಟಿರ್ತೀವಿ. ಅದಕ್ಕೆ ನಾವು ರೈತ ಸಂಘಟನೆ ಹೇಳ್ತೀನಿ, ನಾವು ಎಚ್ಚರಿಕೆ ಕೊಡ್ತೀವಿ ನಿಮ್ಗೆ.